ಯಾರಿಗೂ ಗೊತ್ತಿಲ್ಲ. ಫಿಸಿಕ್ಸ್ ಎಂದರೆ ವಿಜ್ಞಾನದ ನಿಯಮಗಳು ಇಲ್ಲಿ ಬ್ರೇಕ್ ಆಗುತ್ತದೆ. ಆದರೆ ವಿಜ್ಞಾನಿಗಳು 3 ಸಾಧ್ಯತೆಗಳನ್ನು ಹೇಳುತ್ತಾರೆ. ಮೊದಲನೆಯದು ಸಿಂಗ್ಯುಲಾರಿಟಿ. ಬ್ಲ್ಯಾಕ್ ಹೋಲ್ ಮಧ್ಯದಲ್ಲಿ ಸಿಂಗ್ಯುಲಾರಿಟಿ ಎಂದರೆ ಅನಂತ ಸಾಂದ್ರತೆಯ ಒಂದು ಬಿಂದು ಇರಬಹುದು. ಅಲ್ಲಿ ಡೆನ್ಸಿಟಿ ಇನ್ಫೈನೈಟ್ ಆಗಿರುತ್ತದೆ. ಸ್ಪೇಸ್ ಟೈಮ್ ಕೊಲ್ಯಾಪ್ಸ್ ಎಂದರೆ ಕಾಲಸ್ಥಳ ಕುಸಿತವಾಗಿರುತ್ತದೆ ಮತ್ತು ಫಿಸಿಕ್ಸಿನ ನಿಯಮಗಳು ಕೂಡ ಅಲ್ಲಿ ಫೇಲ್ ಆಗುತ್ತದೆ. ಎರಡನೆಯದು ವರ್ಮ್ಹೋಲ್ ಥಿಯರಿ. ಕೆಲವರು ವಿಜ್ಞಾನಿಗಳು ಹೇಳುತ್ತಾರೆ ಬ್ಲ್ಯಾಕ್ ಹೋಲ್ ಒಳಗೆ ಒಂದು ವರ್ಮ್ಹೋಲ್ ಎಂದರೆ 2 ಜಾಗಗಳನ್ನು ಜೋಡಿಸುವ ಗುಪ್ತ ಟನಲ್ ಇರಬಹುದು. ಅಂದರೆ ಸ್ಪೇಸ್ನ ಇನ್ನೊಂದು ಭಾಗಕ್ಕೆ ಹೋಗುವ ಸೀಕ್ರೆಟ್ ಪಾತ್. ಇದು ಥಿಯರಿ ಎಂದರೆ ಕಲ್ಪನೆ, ವೈಜ್ಞಾನಿಕ ಅಂದಾಜು ಮಾತ್ರ. ನಿಮಗೆ ವರ್ಮ್ಹೋಲ್ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕೆಂದರೆ ಕಮೆಂಟ್ ಮಾಡಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತ ವರ್ಮ್ಹೋಲ್ ಬಗ್ಗೆ ವಿಡಿಯೋ ಮಾಡುತ್ತೇನೆ. ಮೂರನೆಯದು ಕ್ವಾಂಟಮ್ ಫೋಮ್. ಐನ್ಸ್ಟೈನ್ ಫಿಸಿಕ್ಸ್ ಮತ್ತು ಕ್ವಾಂಟಮ್ ಮೆಕ್ಯಾನಿಕ್ಸ್ ಇಲ್ಲಿ ಒಟ್ಟಿಗೆ ಕೆಲಸ ಮಾಡುವುದಿಲ್ಲ. ಅದಕ್ಕೆ ಕೆಲವರು ಹೇಳುತ್ತಾರೆ ಬ್ಲ್ಯಾಕ್ ಹೋಲ್ ಒಳಗೆ ನ್ಯೂ ಫಿಸಿಕ್ಸ್ ಎಂದರೆ ಇನ್ನೂ ನಾವು ಕಂಡುಹಿಡಿಯದ ವಿಜ್ಞಾನ ಇರಬಹುದು. ಈಗ ನಿಮಗೂ ಕೂಡ ಒಂದು ಪ್ರಶ್ನೆ ಬರುತ್ತದೆ, ನಾವು ಬ್ಲ್ಯಾಕ್ ಹೋಲ್ ಒಳಗೆ ಹೋದರೆ ಏನು ಆಗುತ್ತದೆ? ಮೊದಲು ಸ್ಪೆಗಟಿಫಿಕೇಶನ್ ಎಂದರೆ ದೇಹ ಉದ್ದವಾಗಿ ಎಳೆಯಲ್ಪಡುವ ಪರಿಣಾಮ ಆಗುತ್ತದೆ. ನಂತರ ನೀವು ಈವೆಂಟ್ ಹೊರೈಸನ್ ದಾಟಿದ ಮೇಲೆ ಯಾವುದು ಹಿಂದಿರುಗಲ್ಲ. ಬ್ಲ್ಯಾಕ್ ಹೋಲ್ ಒಳಗೆ ಏನು ಇದೆ? ಸಂಪೂರ್ಣ ಉತ್ತರ ಇನ್ನೂ ಇಲ್ಲ. ಆದರೆ ಒಂದು ಸತ್ಯವಿದೆ, ಬ್ಲ್ಯಾಕ್ ಹೋಲ್ಗಳು ಬ್ರಹ್ಮಾಂಡದ ಅತಿ ದೊಡ್ಡ ರಹಸ್ಯ. ನೀವು ಬ್ಲ್ಯಾಕ್ ಹೋಲ್ ಬಗ್ಗೆ ಏನು ಅಂದುಕೊಳ್ಳುತ್ತೀರಾ? ಬ್ಲ್ಯಾಕ್ ಹೋಲ್ ಒಳಗೆ ಏನು ಇರಬಹುದು? ಕಮೆಂಟ್ ಮಾಡಿ, ನಾನು ಎಲ್ಲ ಕಮೆಂಟ್ಗಳನ್ನು ಓದುತ್ತೇನೆ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಯಾವುದರ ಬಗ್ಗೆ ವಿಡಿಯೋ ಮಾಡಲಿ ಅಂತ ಹೇಳಿ. ಹಾಗೂ ಮತ್ತಷ್ಟು ಸ್ಪೇಸ್ ಕಥೆಗಳ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್.